ಈ ಕುಂಬಾರಿ ಬುಟ್ಟ್ಯಾಗ ತೊದಲು ಬಗಿ ಮೀನು ತಾನಾಗೇ ಬಂದ್ ಬಿದ್ದದ. ಹೌದು ಹುಲಿ ಯಾರು ಹರ್ಕತ್ತೀರಿ ಮೀನಾ ಹಿಡಿದು ಕಲ್ತದ ಈಗ ಮೀನುಗಾರ ಯಾವಾಗಾದ್ರಿಪ್ಪ ನೀವು ಮಾಸ್ತರ ಇದು ಹೂ ಮಾರು ಜಾಗ ಅದು. ಬರೇ ಮೇನ ಚಿಕನ ಮಟನ್ ಅನ್ಬೇಡ ಅದನ್ನ. ಇಲ್ಲಿ ಆ ಶಬ್ದನ ಹೆಸರು ತೆಗಿಬೇಡಪ್ಪ, ಬಳಸಬಾರ್ದು ಅದನ್ನ. ಇಲ್ಲಿ ಹೂ ಮಾರು ಜಾಗ ಅದ. ನಾ ಕೇಳ್ತೀನಿ, ಏನಿಪ್ಪ ನನ್ನಿಂದ ನಿನಗ ಖುಷಿ ಆಗ್ಯದಂದ್ರೆ ನಾವು ಒಬ್ಬ ಉಪಕಾರಿ ಆದಂಗ ಐತಲ್ಲ. ಹರ ಮುಣಿದರೆ ಗುರು ಕಾಯ್ತಾನ, ಗುರು ಮುಣಿದರೆ ಜಗತ್ತದಾಗ ಕಾಯವ್ರು ಯಾರು ಇಲ್ಲ ಪುಣ್ಯಾತ್ಮರಿ. ಹೇಳ್ತಾರೆ ಪಜ್ಞಾನಿಗಳು. ಇಷ್ಟು ಎಲ್ಲ ನೀವು ಹಾಡ್ಲಿಕ್ಕೆ ಬಂದಿರಿ, ನಾವು ಹಾಡ್ಲಿಕ್ಕೆ ಬಂದಿವಿ. ಗುರುವಿನ ನಾಮಸ್ಮರಣೆ ಮಾಡ್ಯಾರತ್ತೇಳಿ ಸತ್ಸಂಗದ ಸೇವಾ ಮಾಡ್ಲಿಕ್ಕೆ ಬಂದಿವಿ. ಹೌದಪ್ಪ ಹೌದು. ಯೋಗಿನಾದ ಮೋಕ್ಷದ ಗುರುವಿನ ಕಾಲಾಗ ಸಾನಿಗೆ ಬೇರಾಗಿ ಸೌದ ಸೆರಗನ್ನು ಕೊಟ್ಟಾಗಿನ ಹೌದಾ. ಈ ಮೇಲೆ ಇರ್ತಕ್ಕಂತ ಸೀರೆ ಸೆರಗನ್ನ ಹರಿದು ದುರ್ವಾಸ ಮಣಿಗಳಿಗೆ ಕೊಟ್ಟಳು ಪುಣ್ಯಾತ್ಮರಿ. ದುರ್ವಾಸ ಮಣಿಗಳಿಗೆ ಕೊಟ್ಟಳು. ಅವಾಗ ಅದೇ ಸೀರೆ ಸೆರಗನ್ನು ಸುತ್ತಕೊಂಡು ದುರ್ವಾಸ ಮಣಿಗಳು ಹೊರಗೆ ಬಂದು ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಏನತ್ತಿಪ್ಪ ಯವಾ ನನ್ನ ಮಾನ ಅಪಮಾನ ಆಗುವಂತ ಸಂದರ್ಭದಾಗ ನಿನ್ನ ಮೈ ಮೇಲಿನ ಸೀರೆ ಸೆರಗನ್ಲಾರ್ದೆ ಈ ಸೀರೆ ಸೆರಗನ್ನು ಕೊಟ್ಟು ನನ್ನ ಮಾನ ಕಾಪಾಡಿದೆ ಅಂದ್ರ ನಿನ್ನ ಮಾನ ಹೋಗುವಂತ ಸಂದರ್ಭದಾಗ ನಿನ್ನ ಅಕ್ಷಯ ಸೀತಾಪರಣ ಆಗುವಂತ ಸಂದರ್ಭದಾಗ ನಿನ್ನ ಮಾನ ಕಾಪಾಡ್ತದ ಹೋಗತ್ತೆ. ಸಾಕ್ಷಾತ್ ದುರ್ವಾಸ ಮುನಿಗಳ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರೇ. ಅದರ ಆಶೀರ್ವಾದ ಫಲವಾಗಿ ಶ್ರೀಕೃಷ್ಣ ಪರಮಾತ್ಮ ಬಂದು ಸೀರೆ ಕೊಟ್ಟಾನ. ಇದು ತಿಳ್ಕೊಬೇಕಾದಂತ ವಿಷಯ. ಈ ಕೊಂಬಣಸ ಮತ್ತು ಕಾಲಾಗಿ ಬಿರುದ ಮತ್ತು ಮೈ ಮೇಲೆ ದೂಲ ಹಾಕಿದಂಥವ್ರು ಯಾರು? ಬರುವಂತ ಸಂದರ್ಭದಾಗ ಒಬ್ಬಕ್ಕೆ ಹೆಣ್ಣು ಮಗಳು ಆರತಿ ಮಾಡ್ಯಾಳ ಅಮ್ಮೋಕ್ಷಿದಾಗ. ಆ ಹೆಣ್ಣು ಮಗಳ ಹೆಸರೇನು? ಆಕಿ ಗುರುತಿ ಸದ್ಯ ಮರಿತಿ ಮಂಡಲದಾಗ ಎಲ್ಲಿ ಕೂನು ಉಳಿದೈತಿ ಮುಂದಿನ ಸಂದಿಗೆ ಪೋಚ್ರಿ. ಎಲ್ಲ ಗುರು ಹಿರಿಯರಿಗೆ ಹೌದು ಅನಂತ ಕೋಟಿ ವಂದನೆಗಳನ್ನ ಹೇಳಿ 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 ಸೊಲ್ಲಾಪುರ ಜಿಲ್ಲಾ, ಸೊಲ್ಲಾಪುರ ತಾಲೂಕಿನ ಮಹಾರಾಷ್ಟ್ರ ರಾಜ್ಯದ ಕುಂಬಾರಿ ಗ್ರಾಮದಲ್ಲಿ ತಾವೆಲ್ಲರೂ ಕೂಡ ಗೇಣಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಹೌದಪ್ಪ ಹೌದಾ ಯುಗಾದಿಯ ಅಮಾವಾಸ್ಯೆ ದಿವಸ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹಗಲಿ ಕಾರ್ಯಕ್ರಮ ಕೇಳಲಿಕ್ಕೆ ಕೂತಿದ್ದೀರಿ. ಕೂತಾರಲ್ರಿಪ್ಪ. ನಮ್ಮ ಸೈಡ್ದಾಗ ಕಾರ್ಯಕ್ರಮ ನಡೀತಿರ್ತಾವ. ನಡೀತಾವಲ್ ನೀವ ಹೆಂಗ್ ನಡೀತಾವ ಅಂತ ಕೇಳಿದ್ರೆ ಹೆಂಗ್ ನಡೀತಾವ್ರಿಪ್ಪ? ರಸಮಂಜರಿ ಕಾರ್ಯಕ್ರಮ, ಹೌದು, ಮನೋರಂಜನೆ ಕಾರ್ಯಕ್ರಮ, ನಾಟಕ ಇನ್ನು ಇತ್ಯಾದಿ ಕಾರ್ಯಕ್ರಮಗಳು ನಡೀತಾವ. ನಡೀತಾವಲ್ರಿಪ್ಪ. ಕರೆ ಪುಣ್ಯ ಭೂಮಿ ಸ್ವರ್ಗ ಕ್ಷೇತ್ರವಾಗಿರ್ತಕ್ಕಂತ ಕುಂಬಾರಿ ಗ್ರಾಮದೊಳಗ ಏನು ಮಾಡ್ಯಾರಿಪ್ಪ? ಸತ್ಸಂಗದ ಸೇವಾ ನಡಿಲತ್ತೇಳಿ ತಿಳ್ಕೊಂಡು ಇವತ್ತಿನ ದಿವಸ ಡೊಳ್ಳಿನ ಪದಗಳನ್ನು ಕೇಳಿಕಿಲ್ಲ ಎಲ್ಲರೂ ಕೂಡಿದಿರಿ ಪುಣ್ಯಾತ್ಮರೇ. ಕೂಡ್ಯಾರಲ್ರಿಪ್ಪ ಕೂಡ್ಯಾರು. ಇದು ಎಂತ ಜಾಗ ಐತಿ ಅಂತ ಕೇಳಿದ್ರ ಪುಣ್ಯಾತ್ಮರೇ, ಎಂತ ಜಾಗ ಐತಿಪ್ಪ? ಇದು ಒಂದು ಹೂ ಮಾರುವಂತ ಜಾಗ ಅದ ಪುಣ್ಯಾತ್ಮರೇ. ಹೌದಪ್ಪ ಹೌದು. ಏನದ? ಹೂ ಮಾರುವಂತ ಜಾಗ ಅದ. ಈ ಹೂ ಮಾರುವಂತ ಜಾಗದಾಗ ಇವತ್ತಿನ ದಿವಸ ಹೂ ಮಾರುವಂತ ವ್ಯವಹಾರ ಇಲ್ಲಿ ನಡಿಬೇಕಾಗ್ಯದ. ಹೌದಪ್ಪ. ತಾವೆಲ್ಲರೂ ಇದ್ರೊಳಗ ತೊಡೆ ತುಸು ಮಂದಿ ತಿಳಿಲಾರ್ದನು ಡೊಳ್ಳಿನ ಪದಗಳನ್ನು ಕೇಳಿಕತ್ತೀರಿ. ಹೌದಪ್ಪ ಹೌದು. ತಿಳಿದ್ರು ಡೊಳ್ಳಿನ ಪದಗಳನ್ನು ಕೇಳಲಿಕತ್ತೀರಿ. ಹೌದಾ? ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ. ಏನು ವಿನಂತಿ ಅದಪ್ಪ? ಜೀವನದಾಗ ಡೊಳ್ಳಿನ ಪದ ಆಗಲಿ, ಪ್ರವಚನ ಆಗಲಿ, ಹೌದಾ, ಸತ್ಸಂಗದ ಸೇವಾ ಎಲ್ಲಿ ನಡೀತೈತ್ಲ ನಿಮಗ ತಿಳಿದ್ರು ಕೇಳ್ರಿ, ತಿಳಿಲಿಕ್ಕೂ ಕೇಳ್ಬೇಕಂತೇಳಿ ಎರಡೂ ಸಂಘದಿಂದ ತಮ್ಮಲ್ಲಿ ಒಂದು ವಿನಂತಿ ಅದ ನನ್ನ ಆತ್ಮೀಯ ಬಂಧುಗಳೇ. ಡೊಳ್ಳಿನ ಪದ ಪ್ರವಚನ ತಿಳಿದ್ರು ಕೇಳತ್ತೀರಿ, ತಿಳಿಲಿಕ್ಕೂ ಕೇಳ್ತೀರಿ. ಯಾಕೆ ತಿಳಿಲಿಕ್ಕ ಕೇಳ್ಬೇಕ್ರಿಪ್ಪ? ಇದರಿಂದ ಏನು ಫಾಯ್ದಾ ಸಿಗ್ತತ್ತ ಅವ್ರಿಗೆ? ತಿಳಿದ್ರು ಯಾಕೆ ಕೇಳ್ಬೇಕು, ತಿಳಿಲಿಕ್ಕೂ ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕಪ್ಪ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗ್ರಿ, ಹೌದಾ, ಬೀಸವನ ಜೋಡಿ ಬೆನ್ನತ್ತರೆ ಹೋಗ್ರಿ. ನೀವು ಸುಮ್ಮನೆ ಹೋಗ್ರಿ, ಕರೆಯರೆ ಹೋಗ್ರಿ. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರ್ನಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ. ನಮ್ಮ ಮೈ ಮೇಲೆ ಹಿಟ್ಟಿನ ಧೂಳು ಬೀಳ್ತದ. ಹೌದು. ನೀ ಸುಮ್ಮ ಹೋದ್ರು ಬೀಳ್ತದ, ಬೀಸಾಕ್ ಹೋದ್ರು ಬೀಳ್ತದ. ಹೆಂಗ ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹಂಗ ಸತ್ಸಂಗದ ಸೇವಾ ಡೊಳ್ಳಿನ ಪದ ನೀವು ತಿಳಿದಾರ ಕೇಳ್ರಿ, ತಿಳಿಲಾರ ಕೇಳ್ರಿ. ಪುಣ್ಯದೊಳಗಿನ ಪಾಲು ಗೇರಿಸಿದ ಮತ್ತೆ ನಿಮ್ಮ ಎಲ್ಲರಿಗೆ ಕೊಟ್ಟ ಕಳಿಸ್ತಾನೆ. ಸಭಾದಾಗ ಕೈ ಎತ್ತಿರ್ತಕ್ಕಂತ ಮಾತದ ಪುಣ್ಯಾತ್ಮರಿ. ಹೌದಪ್ಪ ಹೌದು 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 ಹೌದು. ಹಂಗಾದ್ರೆ ಶಕ್ತಿ ಇಲ್ಲೈತಿಪ್ಪ. ನನ್ನಪ್ಪ ಭಂಡಾರ ಒಡೆಯನ ಬಲ್ಲಿ ಅದ ಅಂತ ಶಕ್ತಿ ಈ ಸತ್ಸಂಗದಲ್ಲಿ ಐತಿ ಪುಣ್ಯಾತ್ಮರೇ. ಹೌದಪ್ಪ. ತಾವೆಲ್ಲರೂ ಕೂಡಿಕೊಂಡು ನಮ್ಮ ಗುರುಜಿಯವರು ಒಂದು ವಿಷಯನ್ನಿಟ್ರು. ಜಗತ್ತೇದೊಳಗ ಹೌದು ಏನ್ ದೇವರ ಶ್ರೇಷ್ಠದಾನೋ, ಏನ ಗುರು ಶ್ರೇಷ್ಠದಾನೋ, ಹೌದು, ನಮ್ಮ ಪಾಲಿಗೆ ಒಂದು ಹಿಡ್ಕೊಂಡಿವಿ.
ಏನ್ ಹಿಡ್ಕೊಂದಿರಿಪ್ಪ? ಜಗತ್ತದಾಗ ಗುರು ಶ್ರೇಷ್ಠದಾನ ಅಂತೇಳಿ ನಾವು ಹೇಳಿದ್ವಿ. ಹೌದು ಸರ್. ಜೋಡಿ ಕಲಾವಂತ್ರಿ ಏನ್ ಹೇಳ್ರಿಪ್ಪ? ಪಿಂಟು ಮಾಸ್ತರ್ ಹೇಳಿದ್ ನೀವ್ ಎಲ್ಲಾರು ಕೇಳಿರಿ. ಏನತ್ರಿಪ್ಪ ಈಟ ಮನುಷ್ಯ ಇದು? ಇರ್ ಹೌದು ಹೌದು. ಪಿಂಟು ಮಾಸ್ತರ್ ಮಾತಾಡ್ ನೀವ್ ಎಲ್ಲಾರು ಕೇಳಿರಿ. ಏನ್ ಹೇಳ್ಯಾರಿಪ್ಪ? ಮೀನುಗಾರ ಬಲಿ ಹಾಕಿದ ಬಳಿಕ ಮೀನು ಬೀಳ್ತದ. ಹ್ಞೂ ಕೇಳ್ರಿ ನೀವೆಲ್ಲಾರು. ಹೌದು ಹೌದು. ಮೀನುಗಾರ ಬಲಿ ಹಾಕಿದ ಬಳಿಕ ಮೀನು ಬೀಳ್ತದ ಕರೆ. ಆಹಾ. ಈ ಕುಂಬಾರಿ ಬುಟ್ಟ್ಯಾಗ ತೊದಲು ಬಗಿ ಮೀನು ತಾನಾಗೇ ಬಂದ್ ಬಿದ್ದದ. ಹೌದು ಹುಲಿ. ಯಾರು ಹರ್ಕತ್ತೀರಿ? ಮೀನ ಹಿಡಿದು ಕಲ್ತದ ಈಗ. ಮೀನುಗಾರ ಯಾವಾಗಾದ್ರಿಪ್ಪ ನೀವು? ಮಾಸ್ತರ ಇದು ಹೂ ಮಾರು ಜಾಗ ಅದು. ಬರೇ ಮೇನ ಚಿಕನ ಮಟನ್ ಅನ್ಬೇಡ ಅದನ್ನ. ಇಲ್ಲಿ ಆ ಶಬ್ದನ ಹೆಸರು ತೆಗಿಬೇಡಪ್ಪ. ಬಳಸಬಾರ್ದು ಅದನ್ನ. ಇಲ್ಲಿ ಹೂ ಮಾರು ಜಾಗ ಅದ. ನಾ ಕೇಳ್ತೀನಿ, ಏನಿಪ್ಪ? ನನ್ನಿಂದ ನಿನಗ ಖುಷಿ ಆಗ್ಯದಂದ್ರ ನಾವು ಒಬ್ಬ ಉಪಕಾರಿ ಆದಂಗ ಐತಲ್ಲ. ಈಗ ಅದ್ರಾಗ ಇವತ್ತು ತಮಾಷೆ ಬೇರೆ ಐತತ್ರ ಹೆಸರು. ಇಲ್ಲಿ ಕೇಳು. ಏನಿಪ್ಪ? ಗಿಡ ಹಣ್ಣು ಕೊಡ್ತದ. ಹಣ್ಣು ಕೊಡ್ತದ. ಏನು? ಗಿಡ ಹಣ್ಣು ಕೊಡ್ತದ ಪರೋಪಕಾರ ಸಲುವಾಗಿ. ಹೌದು. ಆಕಳ ಹಾಲು ಕೊಡ್ತದ. ಹಾ ಕೊಡ್ತದಲ್ರಿ, ಪರೋಪಕಾರ ಸಲುವಾಗಿ. ಹೌದು. ಹಂಗ ನಾ ನಿನ್ನ ಬಲಿ ಒಳಗೆ ಬಿದ್ದು ನಿನಗ ಸಂತೋಷ ಕೊಟ್ಟಿನಿ ಅಂದ್ರೆ ನಾನು ನಿನಗೆ ಉಪಕಾರ ಮಾಡಿದಂಗ ಐತಲ್ಲ. ಕರೆ ನೀ ಏನು ಉಪಕಾರ ಮಾಡಿದೆ ಅತ್ತ? ಇವ್ರೇನ್ ಮಾಡ್ತಾರೆ? ಬರೇ ಮೇನನ ಅನ್ನೋದು ಕಲ್ತಾರ ಇವ್ರು. ನೀವೆಲ್ಲಾರು ಕೇಳಿರಿ. ಏನಿಪ್ಪ? ಮಾಳು ಮಾಸ್ತರ, ಓ ನಿನ್ನ ಏರಿಯಾದಾಗ ನಾ ಡರಿ ಹೊಡೆದು ಬಂದನ, ಹವಾ ಮಾಡ್ಕೊಂಡು ಬಂದನ, ನಿನ್ನ ತಾಲೂಕದಾಗೆ ಜಿಗಿದಾಡಿ ಬಂದೀನಿ. ಕರೆ ನನ್ನ ಊರಾಗ ಬಂದ ನೀ ಏನು ಮಾತಾಡ್ತಿ? ಮಾತಾಡು. ಇವತ್ತ ಬೆಯ್ಯಂಗಾದ್ರ ಬೆಯ್ಯ, ಅನ್ನಂಗಾದ್ರ ನಿನಗೆ ಏನು ಅನ್ನೋದಿಲ್ಲ ಅಂತ ಹೇಳೇನೆ. ಯಾಕ್ರಿ? ಯಾರದ ಮಾತ್ ಎರಡು ಏಟ್ ಹೊಡಸೋಂದ್ರು ನಾ ಹೊಡಸೋತೀನಿ ತಂದ್ ಹೇಳ. ಹೊಡೆದ್ರು ಹೊಡಸ್ಕೊತನ ತಂದ. ಹೌದು. ಅಂದ್ ಹಿಂದಿಗಡೆ ಯಾರತ್ತಾನವ? ಇಲ್ಲಿ ಕೇಳು. ಹೌದು. ಅಂದ್ ಇನ್ನೊಂದ್ ಮಾತು ಹೇಳಿದ. ಏನತ್ರಿಪ್ಪ? ಕುಂಬಾರ್ಯಾಗ ಬಂದು ಡರಿ ಹೊಡೆದ್ರ ಅಂದ್ರ ನಾ ಬಿಟ್ಟು ನನ್ನತ್ತ. ಏನ್ ಹಿಡಿದು ಕಟ್ಬೇಕತ್ರಿ? ಅಲ್ಲ, ಇಂಥದ್ ಯಾಕೆ ಮಾತಾಡಕತ್ತಿದಿ? ಹೌದು. ಮತ್ತ ನನ್ನ ಊರಾಗ ಬಂದು ನೀ ದುನಿಯಾ ಮಾಡತ್ ಹೇಳವನು ನೀನ. ಹೌದು. ನಮ್ಮ ಊರಾಗ ಬಂದು ಡರಿ ಹೊಡೆದ್ರೆ ಬಿಡ್ತಾನ ನಾವು ನೀನ. ಮತ್ತೆ ಎರಡು ತರ ಮಾತಾಡವನ್ನಿ. ಹಾವಿನಗತಿ ಎರಡದವ್ ನೋಡ್ರಿ ನಾಲಿಗೆ ಇವ್ರಿಗೆ. ಎರಡು ತರ ಮಾತಾಡವನ್ನಂಗಾಯ್ತಲ್ಲ ನೀ ತಿಳ್ಕೊಂಡದಿ. ಏನತ್ತಿಪ್ಪ? ಅಳ್ಳಕ್ಕಾದ್ರ ಅಂಬಲಿ ಮಾಡ್ಬೇಕು, ಗಟ್ಟಿ ಆದ್ರ ರೊಟ್ಟಿ ಮಾಡ್ಬೇಕತ್ತ. ಹೌದು ಹೌದು. ಕರೆ ನನ್ನ ಬಡತ ಹಂಗಿಲ್ಲ. ಬರೇ ನಾವು ಮಾದುಲಿ ಮಾಡ್ತೇವ್. ಅದಕ್ಕ ವಿಷಯ ತಿಳಿದು ಮಾತಾಡು. ಮತ್ತ ಎಲ್ಲಾನು ನಾನೇ ಸೇನೆ ಆದ್ರೂ ನನ್ನ ಊರಾಗ ನೀನು ಬೆಳಿಲಕ್ಕ ಬಿಡುದಿಲ್ಲ. ನಾವು ನೀನ ಬೆಳ್ಕೊಂಡು ಹೋಗ. ನಾವು ನೀನ ಇಟ್ಟ ತಿಳ್ಕೊಂಡು ಬಿಡು. ನಾ ಇಲ್ಲಿ ಹಾಡಾಕ ಬಂದನಂದ್ರ ನಿನ್ನ ಜೋಡಿ ಗಡಿ ಇದ್ದಾಗ ಕರೆಸಿರ್ಬೇಕಲ್ಲ. ಹೌದಲ್ಲಿಪ್ಪ. ವಿಷಯ ಏನು ಮಾತಾಡಿದ್ರವ? ಜಗತ್ತದಾಗ ದೇವ್ರ ಶ್ರೇಷ್ಠ. ಹೌದು ಹೌದು. ಜಗತ್ತದಾಗ ದೇವ್ರ ಶ್ರೇಷ್ಠ. ದೇವನ ಒಲಿಮೆ ಇರ್ಲಿಕ್ಕಂದ್ರೆ ಜಗತ್ತದಾಗ ಏನು ನಡೆದಿಲ್ಲ ಅಂತ ಹೇಳಿದ. ಹೌದಲ್ಲಿಪ್ಪ. ನಾ ಕೇಳ್ತೀನಿ. ಏನಿಪ್ಪ? ಗುರುಕರಣ ಕಹಚಾನಿಕೆ. ಹೌದು. ಪಾನಿ ಪಿನ ಪಹಚಾನಿಕೆ ಅಂತ ಹೇಳ್ತಾರ. ಹೌದಿಪ್ಪ. ಹೌದು. ಏನು? ಗುರುಕರ್ಣ ನೀವೇ ಹೇಳ್ರಿ. ಹೌದು. ನಿನಗ್ ಮಾತಾಡಕ್ ಬರ್ತಿತ್ತು ಅಂದ್ರೆ ಮಾತಾಡು. ಹೌದು. ಇಲ್ಲಿಕ ಸುಮ್ಮ ಹೂ ಅನ್ನು ತಗದ ಮಾಡು. ನನ್ನ ನ್ಯಾಲಿಗೊಳ್ಳಲ್ರಿ, ನೀವೇ ಹೇಳ್ರಿ. ಪಾನಿ ಪಿನ ಪಹಚಾನಿಕೆ ಗುರುಕರಣ ಕಹಚಾನಿಕೆ ಅಂತ ಹೇಳ್ತಾರ ಅವ್ರು. ಏನ್ ಹೇಳಿದ್ರು? ಅಂದ್ರ ನೀರ ಸೋಸಿ ಕುಡಿ, ಗುರುವಿನ ಆರಿಸಿಡಿ ಅಂತ ಹೇಳ್ತಾರ ಅವ್ರು. ಎಲ್ಲ ಕೂನೇನ ಹಿಂಗ ನಿನ್ಗೆ ಹೆಂಗ್ ತಿಳಿತದ ಹಂಗ ಮಾತಾಡು. ಓಕೆ ಓಕೆ. ಜೀವನದಾಗ ಗುರು ಇದ್ರ ಮಾತ್ರ ಮನುಷ್ಯನಿಗೆ ಮೋಕ್ಷ ಅದ. ಹೌದಪ್ಪ. ಹೌದು. ಏನೈತಿ? ಜೀವನದಾಗ ಗುರು ಇದ್ರ ಮಾತ್ರ ಮನುಷ್ಯನಿಗೆ ಮೋಕ್ಷ ಅದ. ಹೌದಪ್ಪ. ಹೌದು. ಹರ ಮುಣಿದರೆ ಗುರು ಕಾಯ್ತಾನ, ಗುರು ಮುಣಿದರೆ ಜಗತ್ತದಾಗ ಕಾಯ ಅವ್ರು ಯಾರು ಇಲ್ಲ. ಪುಣ್ಯಾತ್ಮರಿ ಹೇಳ್ತಾರಿ ಪಜ್ಞಾನಿಗಳು. ಇಷ್ಟು ಎಲ್ಲ ನೀವು ಹಾಡ್ಲಿಕ್ಕೆ ಬಂದಿರಿ, ನಾವು ಹಾಡ್ಲಿಕ್ಕೆ ಬಂದಿವಿ. ಗುರುವಿನ ನಾಮಸ್ಮರಣೆ ಮಾಡ್ಯಾರತ್ತೇಳಿ ಸತ್ಸಂಗದ ಸೇವಾ ಮಾಡ್ಲಿಕ್ಕೆ ಬಂದಿವಿ. ಹೌದಪ್ಪ. ಹೌದು. ಯೋಗಿನಾದ ಮೋಕ್ಷದ ಗುರುವಿನ ಕಾಲಾಗ ಸಾನಿಗೆ ಬೇರಾಗಿ ಸೌದ ಸಿರಗಂಡು ಕೊಟ್ಟಾಗಿ ನವುದ. ಎಲ್ಲಿ? ಕೈಲಾಸದೊಳಗ. ಹೆಂಗಪ್ಪ? ದಿನವೊಂದು ಪ್ರತಿ 1000 ಹೂ ತಂದು ಗುರುವಿಗೆ ಅರ್ಪಣೆ ಮಾಡ್ತಿದ್ದ. ಹೌದಲ್ರಿಪ್ಪ. ಗುರು ಸೋಮಲಿಂಗ ವಿಚಾರ ಮಾಡಿದ. ಏನತ್ತ? ನನ್ನ ಶಿಷ್ಯ ಎಷ್ಟು ಭಕ್ತಿದಿಂದ ದುಡ್ಕೋತಾನಲ್ಲ, ಇವಾಗ ಕರುಣೆ ಆಗ್ಬೇಕು, ಇವಾಗ ಒಲಕರಣೆ ಆಗ್ಬೇಕಂತ ತಿಳ್ಕೊಂಡು ಭಕ್ತಿ ಪರೀಕ್ಷೆ ಮಾಡ್ಬೇಕಂದ. ಯೋಗಿನಾದ ಅಮೋಘಸಿದ್ದ ಹೂವಿನ ದುರುಡಿಯನ್ನು ಹಿಡ್ಕೊಂಡು ಶೀತಾಳ ಬಿಂದಿಗೆಯನ್ನು ಹಿಡ್ಕೊಂಡು ಹೂವಿಗೆ ಹೋದ. ಹೂಗಳನ್ನು ಎಲ್ಲ ಬಿಡಿಸಿಕೊಂಡು ಬರುವಂತ ಸಂದರ್ಭದಾಗ ಗುರು ಸೋಮಲಿಂಗ ಮಾಯಾ ರೂಪದಿಂದ ಒಂದು ಹೂ ಜಾರಿ ತಳಗಿ ಬೀಳುವಂಗ ಮಾಡಿದ ಗುರು ಸೋಮಲಿಂಗ. ಹೌದಲ್ಲಿಪ್ಪ.
ಅವಾಗ ಅಮೋಕ್ಷದ ಏನ್ ಮಾಡಿದ? ಮರುತ ತನ್ನ ಪಾದವನ್ನ ಹೂವಿನ ಮೇಲೆ ತನ್ನ ಪಾದ ಇಟ್ಟ. ಅವಾಗ ಅಮೋಕ್ಷದ ವಿಚಾರ ಮಾಡ್ಲಕ್ಕತ್ತ. ಏನಂತಿಪ್ಪ? ನನ್ನ ಗುರು ಸೋಮಲಿಂಗಗರೆ ಹೂವ ಒಯ್ಲಕತ್ತೀನಿ, ನನ್ನ ಪಾದದ ತುಳ್ದದ, ಈ ಪಾದ ಇಡಬಾರ್ದ ತಿಳ್ಕೊಂಡು ತನ್ನ ಕಾಲ ಕಡ್ಕೊಂಡ ಯೋಗಿನಾದ ಅಮೋಘಿಸಿದ್ದ ಪುಣ್ಯಾತ್ಮರಿ. ಹೌದಿಪ್ಪ, ಹೌದು ಹೌದು. ಎರಡು ಮಂಡಗಾಲ ತಂದು ಗುರುವಿನ ಪಾದಕ್ಕೆ ಹೂವ ಏರ್ಸಲಕತ್ತ. ಒಂದು ಹೂವಲ್ಲ, ಎರಡು ಹೂವಲ್ಲ, ಎಷ್ಟು ಹೂ ಏರ್ಸಿರಿಪ್ಪ? 1000 ಹೂ ಏರ್ಸಿದ. ಗುರು ಸೋಮಲಿಂಗ ಕೇಳಿದ, ಎಲ್ಲೋ ಅಮೋಘಿಸಿದ್ದ, ಓ ದಿನವೊಂದ ಪ್ರತಿ 1001 ಹೂ ತಂದು ನನಗೆ ಅರ್ಪಣೆ ಮಾಡ್ತಿದ್ದಿ, ಹೌದು ಹೌದು, ಇವತ್ತ 1000 ಹೂ ಅದಾಳ, ಇನ್ನೊಂದು ಹೂ ಎಲ್ಲಿ ಐತೆ ಅಂತ ಕೇಳಿದ. ಅವಾಗ ಅಮೋಕ್ಷದ ಮುತ್ತೆ ಏನತಾನ್ರಿಪ್ಪ? ಅವಾಗ ಅಮೋಕ್ಷದ ಮುತ್ತೆ ಹೇಳ್ತಾನ, ತರುವಂತ ಸಂದರ್ಭದಾಗ ಹೂ ಜಾರಿ ತಲೆಗೆ ಬಿತ್ತು, ಹೂವಿನ ಮೇಲೆ ನನ್ನ ಪಾದ ಇಟ್ಟಿನಿ, ಪಾದ ಅಪ್ಪಿತ್ರ ಮಾಡಿ ಅಂತ ತಿಳ್ಕೊಂಡು ನನ್ನ ಪಾದ ಕಡ್ಕೊಂಡಿನ ಗುರುನಾಥ, 1001ನೇ ಹೂವ ನನ್ನ ರುಂಡನ ಕಡ್ದು ಅರ್ಪಿಸ್ತಾನ ತಿಳ್ಕೊಂಡು ಯೋಗಿನಾದ ಅಮೋಕ್ಷದ ಗುರುವಿನ ಪಾದಕ್ಕೆ ತನ್ನ ರುಂಡ ಕಡ್ದಿಟ್ಟ ಯೋಗಿನಾದ ಅಮೋಕ್ಷದ ಪುಣ್ಯಾತ್ಮರಿ. ಹೌದಪ್ಪ, ಹೌದು 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 ಹೌದು. ಅವನ ಭಕ್ತಿಗೆ ಮೆಚ್ಚಿ ನನ್ನಪ್ಪ ಯೋಗಿನಾದ ಅಮೋಕ್ಷದನ ಭಕ್ತಿಗೆ ಮೆಚ್ಚಿ ಗುರು ಸೋಮಲಿಂಗ ಧನ್ಯ ಧನ್ಯ ಅಂತ ತಿಳ್ಕೊಂಡು ಮಳೆ ಕೀಲ ಬೆಳೆ ಕೀಲ ಬಡವಗ ಭಾಗ್ಯ ಬಂದಿಗೆ ತೊಟ್ಟಲು ಹೋಮದ ಕಂಬಳಿ ನೇಮದ ಬೆತ್ತ ಏನೇನು ಬೇಡ್ತಿ ಬೇಡ ಅಂದ ಕಾಲಕ್ಕ ಯೋಗಿನಾದ ಅಮೋಕ್ಷದ ಗುರುನಾಥ ನನಗೆ ಏನು ಬೇಡ, ನಂದಿ ಮುಂದೆ ಬರಬೇಕು, ತಂದಿನಾಗಿ ನೀನು ಹಿಂದೆ ಬರಬೇಕು, 3 ಮುಂಗಡಿ ಮೇಲೆ ನನ್ನ ಪವಾಡ ಬೆಳಬೇಕಂತ ಸಾಕ್ಷಾತ್ ಗುರುವಿನ ಮರಿತೆ ಮಂಡಲಕ್ಕೆ ಮಕನಾಪುರಕ್ಕೆ ಗುರುವಿನಿಟ್ಟ 3 ಮುಂಗಡಿ ಮೇಲೆ ಅಮೋಕ್ಷದ ನೆಲೆಸಿ ಬಿಟ್ಟಾನ ಪುಣ್ಯಾತ್ಮರಿ. ಹೌದಪ್ಪ, ಹೌದು ಹೌದು ಹೌದು. ನಾನು ಕೇಳ್ತೀನಿ, ಏನಿಪ್ಪ ಆ ಗುರುವಿನ ಸೇವಾ ಮಾಡ್ಯಾನಂತೇಳಿ ಇವತ್ತಿನ ದಿವಸ ಅಮೋಕ್ಷದ ಇತಿಹಾಸ ಜಗತ್ತಿನಾದಂತ ಚರಿತ್ರೆ ನಡೆದದ. ಆ ಗುರುವಿನ ಭಜನೆ ಮಾಡ್ಯಾನಂತ ಜಗತ್ತಿನಾದಂತ ಇತಿಹಾಸ ನಡೆದದ. ಖರೆ ನಿಮ್ಮ ದೇವರು ಎಲ್ಲಿದಾನ? ಇಲ್ಲಿ ನಿಮ್ಮ ದೇವ್ರ ಕ್ಯಾಬೆ ನೀ ಏನ್ ಮಾತಾಡ್ಲಿಕತ್ತಿ? ಇಲ್ರಿ, ಅವ್ರ ದೇವ್ರ ಎಲ್ಲಿದಾನ ಕೇಳಾಕತ್ತೀನಿ ನಾನು. ಖರೆ ಜಗತ್ತದಾಗ ಗುರು ಅದಾನ. ಹರ ಮುಣದರೆ ಗುರು ಕಾಯ್ತಾನ, ಗುರು ಮುಣದರೆ ಜಗತ್ತದಾಗ ಕಾಯವ್ರು ಯಾರು ಇಲ್ಲ. ಇಲ್ಲಪ್ಪ ಇಲ್ಲ. ಇಷ್ಟೊತ್ತನ ಒಂದು ಕಥೆ ಹೇಳಿ ನೀವು ಎಲ್ಲಾರು ಕೇಳಿರಿ. ಏನಂತಿಪ್ಪ? ದ್ರೌಪದಿ ಸೀತಾಪರಣ ಆಗುವಂತ ಸಂದರ್ಭದಾಗ ಹೌದು, ನಿಮ್ಮ ಗುರುಗಳ ತಳಗ್ ಚಂಡ್ ಹಾಕೊಂಡ್ ಕೂತಾರ. ಚಂದ ಹಾಕೊಂಡು ಕೂತಿದ್ರು. ಸಾಕ್ಷಾತ್ ಹೌದು ಏನು ವಸ್ತ್ರಾಭರಣ ಆಗುವಂತ ಸಂದರ್ಭದಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅಕ್ಷಾಂಬರ ಸೀರಿ ಬಿಟ್ಟಾನ ಅಂತ ಹೇಳಿದ್ರು. ನಮ್ಮ ದೇವ್ರು ಸೀರಿ ಬಿಟ್ಟಾನ ನಿಮಗ ಸವಿಲಾರ್ದಂತ ಸೀರಿ ಬಿಟ್ಟಾನ ಅಂತ ಹೇಳಿದ್ರು. ಹೌದಾ? ಖರೆ ಆ ಸವಿಲಾರ್ದಂತ ಸೀರಿ ಬಿಡ್ಬೇಕಾದ್ರ ಕಾರಣ ಬೇಕಲ್ಲ. ಹಿಂದೆ ಏನಾರ ಆಗಿರ್ಬೇಕಲ್ಲ. ಗುರು ಅಂದ್ರ ಹೆಂಗ? ಗುರು ಅಂದ್ರ ತಾಯಿ ಇದ್ದಂಗ, ದೇವ್ರಂದ್ರ ತಂದಿದ್ದಂಗ. ಹೌದಪ್ಪ, ಹೌದು. ನಿಮ್ ಎಲ್ಲಾರಿಗೂ ಹೇಳೋದಾದ ಪುಣ್ಯಾತ್ಮರೇ, ಏನಿಪ್ಪ? ಗುರು ಅಂದ್ರ ತಂದಿ ಹೆಂಗತ್ತ ಕೇಳ್ರಿ. ಹೆಂಗಪ್ಪ? ತಂದಿ ಬಜಾರ್ಕ್ ಹೋಗಿರ್ತಾನ. ಹೌದು. ತನ್ನ ಮಗನೇ ಅಂಗಳದಾಗ ಆಟ ಆಡ್ತಿರ್ತೈತಿ. ಏನ್ ಮಾಡ್ತದ? ಆಟ ಆಡ್ಲಕತ್ತಿರ್ತದ. ತನ್ನ ಮಗ ಅಂಗಳದಾಗ ಆಟ ಆಡ್ತಿರ್ತದ. ಬಜಾರ್ದಿಂದ ಅಪ್ಪ ಬರ್ತಾನ. ಹೌದು. ನಮ್ಮ ಅಪ್ಪ ಬಂದಾನ ತಿಳ್ಕೊಂಡು ಕೂಸ ಓಡ್ಕೋತ 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 ಹೋಗಿ ಅಪ್ಪನ ತೆಕ್ಕಿ ಬಿಡಿತದ. ಹೌದಲ್ಲಿಪ್ಪ. ಅಪ್ಪನು ಹೊತ್ಕೋತಾನ. ಅಂಗಳದಾಗ 5 ಮಿನಿಟ್ ಕುಂದಿರ್ತಾನ. ಮಗನ ಜೊತೆ ಕುಂತಂತ ಸಂದರ್ಭದಾಗ ಕೂಸು ಸುಮ್ಮನೆ ಕುಂದಿರ್ಲಿಲ್ರಿ. ಅದು ಏನ್ ಮಾಡ್ತದಪ್ಪ? ಅಲ್ಲೇ ಆಟ ಆಡ್ತಾ ಒಂದಕ್ಕೂ ಅಲ್ಲೇ ಮಾಡ್ತು, ಎರಡಕ್ಕೂ ಅಲ್ಲೇ ಮಾಡ್ತದ. ಅಂದ್ರ ಹೇತ್ಕೋತಾನ್ರಿ. ಎರಡೂ ಒಂದೇ ಮಗನ. ಹೌದೌದು. ಎರಡೂ ಅಲ್ಲೇ ಮಾಡ್ತು, ಮಾಡಿ ಸುಮ್ ಕುಂದಿರ್ಲಿಲ್ಲ. ಏನ್ ಮಾಡ್ತಿಪ್ಪ? ಅದ್ರೊಳಗ ಕೈಯಾಡ್ಸಲಕ್ ಐತದ. ಹೌದು, ಕೈಯಾಡ್ಸೈತಿ. ಮತ್ ನನ್ನ ಮಾರಿಗೂ ಒರೆಸ್ಕೊತದ ಕೂಸ. ಮತ್ತಿದ ಅಪ್ಪನ ಕಡೆ ಮತ್ತೆ ಓಡ್ಕೋತ ಹೊಣಿತು. ಹೌದು. ಅವಾಗ ಅಪ್ಪ ಏನ್ ಮಾಡಕೈತಿ? ಏನಂತಾನಿಪ್ಪ? ಬಾಯಿ ಕೆಟ್ಟ ಹೊಲಸ್ ಮಾಡ್ಕೊಂಡ್ರೆ ಸರಿಯ ಕಡೆ ದೂರ ಸರಿ ಕೆಟ್ಟ ಹೊಲಸ್ ಮಾಡ್ಕೊಂಡ್ರೆ ಬಾಯಿಲಿ ಎಲ್ಲಿದೀನಿ ಅಂದವ. ನಿಮ್ಮ ಅವನ ತಕ್ಕ ಹೋಗ ಕಡೆ, ನಿಮ್ಮ ಅವನ ತಲೆ ಹೋಗತ್ತೇಳಿ ಬಡಿಗಿಲೆ ನುಗ್ಸಿದ ಅಪ್ಪ ಪುಣ್ಯಾತ್ಮರಿ. ಹೌದು. ತಂದೆ ಅಂದ್ರ ದೇವ್ರ ಇದ್ದಂಗ, ತಾಯಿ ಅಂದ್ರ ಗುರು ಇದ್ದಂಗ. ಗುರು ಸ್ವರೂಪಿಯಲ್ಲಿ ಇರ್ತಕ್ಕಂತ ತಾಯಿ ಸುಮ್ಮ ಕುಂದಿರ್ಲಿಲ್ಲ. ಏನ್ ಮಾಡ್ತಾರಿಪ್ಪ? ಅಡಿಗೆ ಮನ್ಯಾಗ ಊಟ ಮಾಡ್ತಿತ್ತ. ಕರೆ ಊಟ ಮಾಡು ಗಂಗಾಳ ಬಾಜು ಸರಿಸಿಟ್ಟು ಕೈ ತೊಳ್ಕೊಂಡು ಬಂದು ನನ್ನ ಮಗ ಹೇಸಿಗೆ ಮಾಡ್ಕೊಂಡ ತಿಳ್ಕೊಂಡು, ಹೌದು, ಮನಸ್ಸಿಗೆ ಹೇಸಿಗೆ ಮಾಡ್ಕೊಲಾರ್ದೆ, ಮನಸ್ಸಿಗೆ ನಾಚ್ಕೊಲಾರ್ದೆ ಬಂದು ಕೂಸಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಮಾರಿಗೆ ಪೌಡರ್ ಹಚ್ಚಿ ತುಟಿಗೆ ಲಿಪ್ಟಿಕ್ ಹಚ್ಚಿ ತಾಯಿ ಎದಿ ಹಾಲು ಕುಡಿಸಿ ಜೋಗುಳ ಹಾಡ ಹಾಡಿದ್ರು ಪುಣ್ಯಾತ್ಮರಿ. ಹೌದಪ್ಪ, ಹೌದು. ಯಾವಾಗ ಜೋಗುಳ ಹಾಡ ಹಾಡಿ ಕೂಸಿನ ರೆಡಿ ಮಾಡಿ ಬಿಟ್ಲು, ಮತ್ತ ಅಪ್ಪನ ಕಡೆ ಬತ್ತು. ಅವಾಗ ಅಪ್ಪ ನಿತ್ ನೋಡ್ರಿ, ಬಾ ನನ್ ರಾಜ, ಬಾ ನನ್ ರಾಜ, ಬಾ ನನ್ ರಾಜ. ನೋಡಿ ಇಂಥ ಕಂಪನಿ ಇದು ದೇವ್ರ ಕಂಪನಿ ರೀ. ಹೆಂಗ್ ಮುದಿಕೆ ಹೊಲಸಿದ್ದಾಗ ಹೊತ್ಕೋಬೇಕು ನೋಡುನು, ಹೊತ್ಕೋಬೇಕು ಮೊಮ್ಮಗನ ನೋನು. ನೀ ಹೂ ಅನ್ನಕ ಹುಟ್ಟಿದಿ. ಹೊಲಸಿದ್ದಾಗ ಹೊತ್ಕೋಬೇಕಾಗಿತ್ತು.
ಅವಾಗ ಯಾಕೆ ಹೊತ್ಕೊಲಿಲ್ಲ? ಹೊತ್ತುಗೊಳ್ಳಿಲ್ಲ. ಹೌದ್ ಅದರಂತೆ ಪುಣ್ಯಾತ್ಮರೇ, ಹೌದ್ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜಲಜ 21 ಲಕ್ಷ, ಹಿಂಗ ಏನಾಗ್ಯದಿಪ್ಪ? ಇರಿವಿ 84 ಲಕ್ಷ ಜೀವಿ ರಾಶಿ ಒಳಗ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿ ಒಂದ ಬಳಕ ಹೌದಾ? ಈ ಮನುಷ್ಯ ಜನ್ಮಕ್ಕೆ ಮೋಕ್ಷಕ್ಕೆ ಹೋಗಬೇಕಾಗಿತ್ತಂದ್ರೆ ಈ ಶರೀರ ಅಂತಕ್ಕಂಥದ್ರಲ್ಲಿ ಕೊಳೆ ನಾಶ ಆಗಬೇಕಾಗಿತ್ತಂದ್ರ ಗುರು ಅನ್ನತಕ್ಕಂಥವ್ ಬಂದು ನಮ್ಮನ್ನು ಸ್ವಚ್ಛ ಮಾಡಿದಂದಾಗ ಮಾತ್ರ ನಮಗೆ ಮೋಕ್ಷ ಅದ. ಹೌದಪ್ಪ, ಹೌದು. ಹುಟ್ಟಿದ ಕೂಡ್ಲೇನು ಗುರು ಬೇಕಾಗ್ತದ, ಬೇಕಾಕದ. ಶಿಕ್ಷೆದ ಗುರು ಬೇಕಾಗ್ತದ, ಹೌದು ತಾಯಿ ಹೇಳಕ್ಕೆ ಗುರು ಬೇಕಾಗ್ತಾಳ. ಹೌದು ಮುಂದೆ ಮುಕ್ತಿ ಹೋಗುವಂತ ಸಂದರ್ಭದಾಗ ಹೌದು ಹೌದು. ಪುಣ್ಯಾತ್ಮರ ನಿಮ್ಗೆ ಎಲ್ಲರಿಗೂ ನಾನೇ ಪಿಂಟು ಮಾಸ್ತರ್ ಕೇಳ್ತೀನಿ. ಏನಂತ್ರಿಪ್ಪ? ಅಂತ್ಯಕ್ರಿಯೆ ನಡೆಯುವಂತ ಸಂದರ್ಭದಾಗ, ಹೌದಾ ಅಂತ್ಯಕ್ರಿಯೆ ನಡೆಯುವಂತ ಸಂದರ್ಭದಾಗ ಸಾವಿರಾರು ಜನ ಕೂಡಿರ್ತದ. ಹೌದಾ? ಎಷ್ಟೋ ಮಂದಿ ಕಣ್ಣೀರ್ ಹಾಕ್ತಿರ್ತಾರ, ದುಃಖನೂ ಪಡ್ತಿರ್ತಾರ, ನಗನಗತಾನು ನಿಂತಿರ್ತಾರ. ಹೌದು. ಪಾಪ ಪುಣ್ಯದ ಪ್ರಭಾವ ಅವ್ರ ಬೆನ್ನಿಗೆ ಇರ್ತಿರ್ತದ. ಇರ್ತದ. ಗುರು ಜಂಗಮ ಮೂರ್ತಿಗಳು ಬಂದು ತಲೆ ಮ್ಯಾಲ ಕಾಲ ಕೊಟ್ಟಾಗ ಅವನ ಅಂತ್ಯಕ್ರಿಯೆ ಆಗ್ತೈತೋ ಏನು ಇಲ್ಲೋ? ಕರೆ ಐತಿಲ್ಲ ಮುದಕ್ಯ. ಹೌದು. ಅವಾಗ ಎಲ್ಲಿ ಹೋದ್ ನಿಮ್ ದೇವ್ರ? ಎಲ್ಲಿ ಹೋದ್ರಿಪ್ಪ ನಿಮ್ ದೇವ್ರ? ನಿಮ್ ದೇವ್ರ ಶ್ರೇಷ್ಠ ನಾವ. ನೋಡಪ್ಪ, ಏನಪ್ಪಾ? ಗುರು ಅಂತ ಅವ್ನ ತಲೆ ಮ್ಯಾಲ ಕಾಲ ಕೊಟ್ಟಾಗ ಅಂದಾಗ ಮಾತ್ರ ಮನುಷ್ಯ ಜನ್ಮಕ್ಕೆ ಮೋಕ್ಷ ಅದ. ಹೌದು. ಪತ್ತಾರ ಹೆಂಗ ವರಿಗಲ್ ಹೆಚ್ಚಿ ನೋಡಿದಾಗ ಬಂಗಾರ ಅನ್ನೋದು ತಿಳಿತದಲ್ಲ, ಹೌದು. ಹಂಗ ಗುರು ಬಂಗಾರ ಅಂತಕ್ಕಂಥ ತಿಕ್ಕಿ ನೋಡಿದಾಗ ಮಾತ್ರ ನಿನ್ನ ದೇವ್ರು ಕರ್ಕೋತಾನೆ. ಇಲ್ಲಿಕಂದ್ರೆ ಕರ್ಕೋದಲ್ಲ ಪುಣ್ಯಾತ್ಮರೇ. ಹೌದಪ್ಪ. ಸಂತ ನಾಮದೇವತ್ತು ನೀವೆಲ್ಲಾರು ಕೇಳಿರಿ. ಹೌದು. ದೇವ್ರು ಯಾಕೆ ಕರ್ಕೋದಿಲ್ಲ ಅನ್ನೋದು ಹೇಳುದದ. ಏನಪ್ಪ? ಸಂತ ನಾಮದೇವ ಸಾಕ್ಷಾತ್ ಪಾಂಡ್ರಂಗ ವಿಠಲ ದೇವರಿಗನ ಊಟ ಮಾಡ್ತಿದ್ದತ್ತವ. ಹೌದು ಹೌದು. ನೀವೆಲ್ಲಾರು ಇತಿಹಾಸ ಕೇಳಿರಿ, ನನ್ನ ಇತಿಹಾಸ ಪ್ರಕಾರ ಹೇಳ್ತೀನಿ. ಏನಪ್ಪ? ಸಂತ ನಾಮದೇವತ್ತ ದಿನವನ್ನು ಪ್ರತಿ ಮುಂಜಾನೆ ಹಿಡಿದು ಸಂಜೆಕ್ಕೆ ಹಿಡಿದು ತನಗೆ ಹೆಂಗ ಬೇಕು ಪಾಂಡುರಂಗ ಏನು ಊಟಕ್ಕೆ ಬೇಕಲ್ಲ ಅದನ್ನೆಲ್ಲ ಊಟಕ್ಕೆ ಕೊಡ್ತಿದ್ದ ಸಂತ ನಾಮದೇವ. ಹೌದಾ? ಆದ್ರ ಸಂತ ತುಕಾರಾಮ, ಗೋರಾ ಕುಂಬಾರ, ನಾಮದೇವ ಇವ್ರೆಲ್ಲಾರು ಕೂಡಿಕೊಂಡು ವಿಚಾರ ಮಾಡ್ಲಕತ್ತರು. ನಾ ಶ್ರೇಷ್ಠ ಅದನ್ನತ್ತು ಒಬ್ಬಣ್ಣವತ್ತ, ಹೌದಾ? ನಾ ಶ್ರೇಷ್ಠ ಅದನ್ನತ್ತೇಳಿ ಒಬ್ಬಣ್ಣವತ್ತ. ಅವಾಗ ಗೋರಾ ಕುಂಬಾರ ವಿಚಾರ ಮಾಡಿದತ್ತ, ಏನತ್ತಿಪ್ಪ? ಇದ್ರಾಗ ಯಾರು ಶ್ರೇಷ್ಠ ಅದಾರ ಅನ್ನೋದು ಕಂಡು ಹಿಡಿಬೇಕಾಗಿತ್ತಂದ್ರ, ಹೌದು, ಇದ್ರಾಗ ಗುರುವಿನ ಪುತ್ರ ಯಾರು ಅನ್ನೋದು ಕಂಡು ಹಿಡಿಬೇಕಾಗಿತ್ತಂದ್ರ ನಾವೊಂದು ಕಟ್ಟಿಗೆ ತಗೊಂಡು ಎಲ್ಲಾರ ತಲೆ ಮೇಲೆ ಹೊಡಿಬೇಕಂದತ್ತ. ಹೌದು. ಸಪ್ಪ ಹೆಂಗ ಬರ್ತದ ನೋಡ್ಬೇಕದು, ನೋಡ್ಬೇಕಂದತ್ತ. ಅವಾಗ ಗೋರಾ ಕುಂಬಾರ ಒಂದು ಕಟ್ಟಿಗೆ ತಗೊಂಡ ಮೊದಲು ತನ್ನ ತಲೆಗೆ ಹೊಡ್ಕೊಂಡತ್ತ. ಯಾರು? ಗೋರಾ ಕುಂಬಾರ. ಗೋರಾ ಕುಂಬಾರ. ಹೌದಾ? ಅವಾಗ ಪಾಂಡ್ರಂಗ ವಿಠಲನ ಹತ್ತಿತ್ತ ಅವ್ನು ರೋಮ್ ಎಲ್ಲ. ಏನತ್ರಿಪ್ಪ? ಪಾಂಡ್ರಂಗ ವಿಠಲ ಹತ್ತಿತ್ತ ರೋಮ್ ಎಲ್ಲ. ಹೌದು. ಹೋಗಿ ತುಕಾರಾಮನ ತಲೆಗೆ ಹೊಡೆದತ್ತ. ಅವನು ಕೂಡ ಸುಮ್ಮ ಕೂತತ್ತ. ನಾಮದೇವ್ ದಂಡಿ ಕೂತಿದತ್ತ. ಅವನು ತಲೆ ಮ್ಯಾಲ ಹೊಡೆದ್ರ ರಗತ್ ಸಿಡಿಲಾಕೈತತ್ತ. ಹೌದಲ್ಲಿಪ್ಪ. ಅವಾಗ ನಾಮದೇವ್ ಅಂದತ್ತ, ನಾನ್ ತಲೆಗೆ ಯಾಕೆ ಹೊಡೆದಿವೋ ಅಂದತ್ತವ. ಹೌದಾ? ಸಾಕ್ಷಾತ್ ನನಗೆ ದೇವ್ರ ಭೇಟಿಯಾಗ್ಯಾನ, ಹೌದ್, ನಿಮ್ಕಿಂತ ಹೆಚ್ಚಿನವದನ್ನ ಅಂದತ್ತವ. ಹೌದಲ್ಲಿಪ್ಪ. ಅವಾಗ ಗೋರಾ ಕುಂಬಾರ ಅಂದತ್ತ, ಏನತ್ತ? ನೀ ಹೆಚ್ಚಿನವದನ್ನ ಅನ್ನೋಕ್ಕಿಂತ ಮೊದಲ ಹೋಗಿ ಪಾಂಡ್ರಂಗನ ಹೋಗಿ ಕೇಳ್ಕೊಂಡು ಬಾ, ನೀ ಹೆಚ್ಚಿನವದಿವ ಕಡಿಮೆ ಅವದಿವ ಅಂದತ್ತವ. ಹೌದಲ್ಲಿಪ್ಪ. ಅವಾಗ ನಾಮದೇವ್ ಏನ್ ಮಾಡಿದತ್ತ, ಏನ್ ಮಾಡಿದಿಪ್ಪ? ಪಾಂಡುರಂಗನ ಬಲ್ಲೆ ಹೋದತ್ತ. ಪುಣ್ಯಾತ್ಮರೇ, ಹಿಂಗ ಗೋರಾ ಕುಂಬಾರ ನನ್ನ ತಲೆಗೆ ಬಡದಾನ, ನನ್ನ ತಲೆಗೆ ಬಡದ್ರ ರಕ್ತ ಸಿಡ್ತದ, ನೀ ಸಾಕ್ಷಾತ್ ನನ್ನ ಕೈ ಒಳಗಿಂದ ಅಡಿಗೆ ತಿಂದಲಿಯಪ್ಪ, ನಾ ಶ್ರೇಷ್ಠ ಅದನ್ನು ಇಲ್ಲೋ ಅಂತ ಕೇಳಿದತ್ತವ. ಅವಾಗ ಏನತ್ತಾನಪ್ಪ ಪಾಂಡುರಂಗ? ಅವಾಗ ಪಾಂಡುರಂಗ ತಾನ, ನೀ ಹೆಚ್ಚಿನ ಅವಧಿ ಕರೆ ಇಲ್ಲ ನಂಗಿಲ್ಲ ಕರೆ, ನಿನಗಿನ್ನೂ ದೇವರ ಒಲಕರಣೆ ಆಗಿಲ್ಲ, ಮೊದಲ ಗುರುವಿನ ಮಗ ಆಗಿ ಬಾ, ಆಮೇಲೆ ನಿನಗೆ ದೇವರ ಒಲಕರಣೆ ಆಗ್ತದೆ ಅಂತ ಹೇಳಿದತ್ತ. ಪುಣ್ಯಾತ್ಮರೇ, ಹೌದಪ್ಪ. ಹೌದು ಹೌದು ಹೌದು. ಅವಾಗ ಇವಂಗ ಜ್ಞಾನೋದಯ ಆಯ್ತತ್ತ. ನಾಮದೇವ್ಗ ನಾ ಹೆಂಗ ಮಾಡ್ಲಿ ಅಂದತ್ತ, ವೈದ್ಯಾಚಾರ್ಯ ಗುರುಗಳ ಹತ್ತಲ್ಲಿ ಹೋಗಿ ಹುಡ್ಕೊಂಡು ಹೋಗು, ಆಮೇಲೆ ನಿನಗೆ ಮೋಕ್ಷ ಸಿಗ್ತದ ಅಂತ ಹೇಳಿದತ್ತ. ಪುಣ್ಯಾತ್ಮರಿ, ಹೇಳು ತಾತ್ಪರ್ಯ ಏನಂತ ಕೇಳಿದ್ರ, ಏನ್ರಿಪ್ಪ? ದೇವರ ದೇವರ ಹತ್ರ ಹೋದ್ರ ನಮಗೆ ಮೋಕ್ಷ ಸಿಗುದಿಲ್ಲ, ಗುರುವಿನ ಹತ್ರ ಹೋದ್ರ ಮೋಕ್ಷ ಸಿಗ್ತದ. ಹೌದಿಪ್ಪ. ಹೌದು. ಅದರಂತೆ ಇವತ್ತಿನ ದಿವಸ ಪಿಂಟು ಮಾಸ್ತರ್ ಹೇಳಿದ, ಏನಂತಿಪ್ಪ? ವಸ್ತ್ರಾಪರಣ ಮಾಡುವಂತ ಸಂದರ್ಭದಾಗ ಅಕ್ಷಾಂಬರ ಸೀರಿ ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದ. ಹೌದು ಹೌದು ಹೌದು. ಹಿಂದೆ ದ್ರೌಪದಿ ದೇವಿ ಏನ್ ಮಾಡ್ತಿದ್ಳು? ಏನ್ ಮಾಡ್ತೀರಿಪ್ಪ? ನೀರಿಗೆ ನದಿಗೆ ವಿಹಾರ ಮಾಡುವಂತ ಸಂದರ್ಭದಾಗ ತನ್ನ ಗೆಳತ್ಯಾರ ಜೊತೆ ಕೂಡಿಕೊಂಡು ಹೊಂಟಿದ್ಳು. ಹೌದಪ್ಪ. ಹೌದು. ಆಟ ಆಡ್ಕೋತ ಹೊಂಟಿದ್ಳು. ಹೌದು. ಅಂತ ಸಂದರ್ಭದಾಗ ಗುರು ದುರ್ವಾಸ ಮುನಿಗಳು ಏನ್ ಮಾಡ್ಲಾಕತ್ತಿದ್ರಪ್ಪ ಅಂತ ಕೇಳಿದ್ರ, ನದಿ ಒಳಗ ಜಳಕ ಮಾಡ್ಲಾಕತ್ತಿದ್ರು. ಹೌದು ಹೌದು. ಏನ್ ಮಾಡಾಕತ್ತಿದ್ರು? ಸ್ನಾನ ಮಾಡ್ಲಾಕತ್ತಿರು. ನದಿ ಒಳಗೆ ಜಳಕ ಮಾಡುವಂತ ಸಂದರ್ಭದಾಗ ದ್ರೌಪದಿ ದೇವಿ ಅಂದ್ರತ್ತ, ಏನಂತಿಪ್ಪ? ಗುರುಗಳ ನಿಮ್ ದರ್ಶನ ತಗೋಬೇಕಾಗ್ಯದ, ಹೌದು, ಸ್ವಲ್ಪ ಹೊರಗೆ ಬರ್ತೀರೇನ್ರಿ ಅಂದಳತ್ತಕ್ಕೆ. ಅವಾಗ ಏನಂತಾರಿಪ್ಪ? ಅವಾಗ ದುರ್ವಾಸ ಮುನಿಗಳು ಹೊರಗೆ ಬರ್ಲಿಲ್ಲ. ಹೌದು. ಸ್ವಲ್ಪ ವಿಚಾರ ಮಾಡಿದ್ರ ಅವ್ರದ್ದು ಏನ್ ತಾತ್ಪರ್ಯ ಆಗಿತ್ತಂದ್ರ, ಹೌದು, ಅವ್ರ ಮೈ ಮೇಲೆ ಇರ್ತಕ್ಕಂತ ಅವ್ರ ಮಾನ ಮುಚ್ಚಿರ್ತಕ್ಕಂತ ಕೌಪಿನ ಹರಿದ ನೀರೊಳಗೆ ಹೋಗಿ ಬಿಟ್ಟಿತ್ತು. ಪುಣ್ಯಾತ್ಮರಿ, ಹೌದಪ್ಪ. ಹೌದು. ನೀರಾಗ ಕೌಪಿನ ಹರಿದು ಹೋಗಿತ್ತು.
ನೀರಾಗ ನಿತ್ತರು ಅವಾಗ ದ್ರೌಪದಿ ದೇವಿ ವಿಚಾರ ಮಾಡ್ತಾಳ. ಏನತ್ತಿಪ್ಪ? ಗುರುಗಳನ್ನ ಕರೆದ್ರು ಎಷ್ಟು ಕರೆದ್ರು ದಿನವೊಂದು ಪ್ರತಿ ಬಂದಾಗ ಬಂದು ನನಗೆ ದರ್ಶನ ಕೊಡ್ತಿದ್ರು, ಹೌದಾ? ಆಶೀರ್ವಾದ ಮಾಡ್ತಿದ್ರು. ಕರೆ ಎಷ್ಟೋ ಗಳಿಗಾದ್ರೂ ಕೂಡ ನೀರು ಬಿಟ್ಟು ಹೊರಗ ಬರವಲ್ಲಾಗ್ಯಾರಂದ್ರೆ ಇಲ್ಲಿ ಏನೋ ತಾತ್ಪರ್ಯ ಆಗ್ಯದ ತಿಳ್ಕೊಂಡು ತನ್ನ ಮೈ ಮೇಲೆ ಇರ್ತಕ್ಕಂತ ಸೀರೆ ಸೆರಗನ್ನ ಹರಿದು ದುರ್ವಾಸ ಮುನಿಗಳಿಗೆ ಕೊಟ್ಟಳು. ಪುಣ್ಯಾತ್ಮರ ದುರ್ವಾಸ ಮುನಿಗಳಿಗೆ ಕೊಟ್ಟಳು. ಅವಾಗ ಅದೇ ಸೀರೆ ಸೆರಗನ್ನು ಸುತ್ತಕೊಂಡು ದುರ್ವಾಸ ಮುನಿಗಳು ಹೊರಗೆ ಬಂದು ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಏನತ್ತಿಪ್ಪ? ಯವ ನನ್ನ ಮಾನ ಅಪಮಾನ ಆಗುವಂತ ಸಂದರ್ಭದಾಗ ನಿನ್ನ ಮೈ ಮೇಲಿನ ಸೀರೆ ಸೆರಗ ಹನ್ನಲಾರದೆ ಈ ಸೀರೆ ಸೆರಗನ್ನು ಕೊಟ್ಟು ನನ್ನ ಮಾನ ಕಾಪಾಡಿದ ಅಂದ್ರ ನಿನ್ನ ಮಾನ ಹೋಗುವಂತ ಸಂದರ್ಭದಾಗ ನಿನ್ನ ಅಕ್ಷಯ ಸೀತಾಪರಣ ಆಗುವಂತ ಸಂದರ್ಭದಾಗ ನಿನ್ನ ಮಾನ ಕಾಪಾಡ್ತದೆ ಹೋಗತ್ತೆ. ಸಾಕ್ಷಾತ್ ದುರ್ವಾಸ ಮುನಿಗಳು ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮರೇ. ಅದರ ಆಶೀರ್ವಾದ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ಬಂದು ಸೀರೆ ಕೊಟ್ಟಾನ. ಇದು ತಿಳ್ಕೊಬೇಕಾದಂತ ವಿಷಯ. ಹೌದ್ರಿಪ್ಪ. ಇದು ಗುರುವಿನ ಆಶೀರ್ವಾದ. ನೀವೇನು ಪುಕ್ಷೆಟ್ಟಿ ಕೊಟ್ಟಿಲ್ಲ ನಮಗ, ನಾವು ದುಡಿದ ಪಗಾರ ನೀವು ಕೊಟ್ಟಿರಿ. ನಾವು 10 ಲಕ್ಷ ರೂಪಾಯಿ ಬ್ಯಾಂಕ್ನ್ಯಾಗ ಎಪ್ಪಡಿ ಇಟ್ಟಿವಿ ಅಂದ್ರೆ ಅದ್ರ ಬಡ್ಡಿ ಹೆಂಗ್ ಬರ್ತದಲ್ಲ ಹಂಗ ನೀವು ಬರೀ ಬಡ್ಡಿ ಕೊಡವ್ರು ನೀವು. ಖರೆ ದುಡ್ದು ರೊಕ್ಕ ನಮ್ಮದು, ರೊಕ್ಕ ನಮ್ಮ ಎಲ್ಲ ನಮ್ಮ ಬರೇ ಬಡ್ಡಿ ಹಾಕಿ ಕೊಡವ್ರು ಇಟ್ಕೊಂಡಿವ್ರು. ಖರೆ ಹೋಗ್ಯಾರ ಹೇಳವ್ರು ನೀ ಕಣ್ಣವ್ರು. ಬರೇ ಕೊಡುದು ಅಷ್ಟೇ ನಿಮ್ದದ. ಅದಕ್ಕೆ ಜಗತ್ತದೊಳಗ ದೇವರ ಶ್ರೇಷ್ಠದಾನ. ಈ ಕ್ಯಾಲಿ ಒಳಗ ಮತ್ತೆ ಗುರುವಿನ ಬದ್ದಲ್ಲ ಹೌದು ಹೇಳುದದ. ಅದು ಕ್ಯಾಲಿ ಹಾಡಿ ಸರ್ ಜೋಡಿ ಸಾಕ್ಷಾತ್ ಇನ್ನೊಂದು ಪ್ರಶ್ನೆ ಒಂದೆರಡು ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ ಪ್ರಶ್ನೆ? ಜಗದಾದಿ ಅಂತಕ್ಕಂತ ಮಾತಾಡಿದ ಮಾಸ್ತರ, ಜಗ ಹುಟ್ಟಕ್ಕಿಂತ ಮೊದಲು ರೇವಣ ಸಿದ್ದೇನು ಇಲ್ಲೋ ಏನಿಲ್ಲೋ ಅಂತ ಕೇಳ್ಯಾರ. ಇದ್ದೋ ಏನಿಲ್ಲೋ ಇಲ್ಲೋ. ಮತ್ತ ಒಂದ್ ವೇಳೆ ಇದ್ದಿರ್ಲಿಲ್ಲ ಅಂದ್ರೆ ಇದು ಏನ ಎದಕ್ಕಂದಿ? ಜಗದಾದಿ ಅತ್ತ ಯಾಕಂದಿ? ಏನ ಮಾತು ಹೋಗೈತೋ? ಜಗದಾದಿ ಅಂದ್ಯೋ ಜಗದಾದಿ ಅಂದ್ಯೋ ಯಾವ್ದಂದಿ? ಜಗ ಹುಟ್ಟಕ್ಕಿಂತ ಮೊದಲು ರೇವಣ ಸಿದ್ಧ ಹುಟ್ಟಿದ್ರ ಹೆಸರು ಯಾರು ಇಟ್ರ ಅಂತ ಕೇಳ್ತಾರ ಅವ್ರು. ಹೌದು ಇವನ್ನ ಸಣ್ಣ ಹುಡುಗರು ಹೇಳತ್ತಾವು. ಇಟ್ಟ ಕೇಳು ಬಾಳ ನಮ್ಗೆ ಸಿಂಪಲ್ ಹೇಳೋದು ಬೇಡ. ಯಾಕಂದ್ರೆ ದಿನೊಂದು ಪ್ರತಿ ಕಾರ್ಯಕ್ರಮ ನಡೆದು ನಮ್ಮ ಸ್ವಲ್ಪ ದನಿ ಅಟ್ಟ ಮಟ್ಟಕ್ಕಾಗಲತ್ತಾವ. ವಿಷಯ ಎಟ್ಟ ಪ್ರಶ್ನೆ ಕೇಳೋಣ ಅಷ್ಟೇ ಹೇಳುದದ. ಹೇಳ್ರಲ್ಲ, ಜಗದಾದಿ ಜಗದ್ಗುರು ರೇವಣ ಸಿದ್ಧತೆ ಯಾಕೆ ಅನ್ಬೇಕಾಗಿತ್ತ ಕೇಳಿದ್ರೆ ಸಾಕ್ಷಾತ್ ರೇವಣ ಸಿದ್ಧ. ಹೌದು, ಪರಮಾತ್ಮನ ಸದೋಜಾತ ಮುಖದಿಂದ ಹುಟ್ಟಿರ್ತಕ್ಕಂಥವನೇ ಜಗದ್ಗುರು ರೇವಣ ಸಿದ್ಧ. ಇಡೀ ಜಗತ್ತುಟ್ಟಕ್ಕಿಂತ ಮೊದಲು ಕೈಲಾಸದಾಗಿದ್ದವ. ದಾರುಕ ಮುನಿಗಳು ದ್ವಾರ ಬಾಗಿಲದಲ್ಲಿ ಇದ್ದಂತ ಸಂದರ್ಭದಾಗ ರೇಣುಕಾಚಾರ್ಯ ರೂಪದಲ್ಲಿ ಇರ್ತಕ್ಕಂಥವ್ರು ಏನು ಮಾಡಿದ್ರು, ಅವ್ರನ್ನ ಕಾಲ ದಾಟಿ ಹೊರಗೆ ಬರುವಂತ ಸಂದರ್ಭದಾಗ ದಾರುಕ ಮುನಿಗಳು ಶಾಪ ಕೊಟ್ರು. ಯಾವಾಗ ನೀ ನನ್ನ ದಾಟಿ ಹೋಗಿದೆ ಅಂದ ಬಳಕ ಮರಿತ ಮಂಡಲದಾಗ ಹೋಗಿ ಹುಟ್ಟಿ ಬಾ ಅಂತ ಹೇಳಿ ರೇವಣ ಸಿದ್ಧಗೆ ಶಾಪ ಕೊಟ್ರು. ರೇವಣ ಸಿದ್ಧಗೆ ಶಾಪ ಕೊಟ್ಟ ಮುಖಾಂತರ ಮುಂದೆ ಕೊಲ್ಲಿಪಾಕಿ ಲಿಂಗದೊಳಗೆ ರೇವಣ ಸಿದ್ಧಾಗಿ ಹುಟ್ಟಿ ಬಂದಾರ. ಜಗ ಹುಟ್ಟುಕ್ಕಿಂತ ಮೊದಲು ಕೈಲಾಸದಾಗ ರೇವಣ ಸಿದ್ಧ ಇದ್ದಂಥವ್ರು. ಹೌದು, ಅದಕ್ಕಿದು ಜಗದಾದಿ ಜಗದ್ಗುರು ಅನ್ಬೇಕಾಗಿದೆ. ನಾ ಅಷ್ಟೇ ಅಲ್ಲ, ನನ್ನ ಹತ್ರ ಲೇಖ ಅದಾವ, ನನ್ನ ಹತ್ರ ಇತಿಹಾಸ ಅದ. ಬರೀ ನಾ ಲೇಖ ಅದಾವ ಅಂದ್ರೆ ಯಾವ್ದಾರ ಒಂದು ಬುಕ್ ಆತಂದಲ್ಲ. ಒಬ್ರು 100-120 ವರ್ಷದ ಹಿರಿಯರು ಬರೆದಿಟ್ಟಿರ್ತಕ್ಕಂಥದ್ದು, ನಮ್ಕಿಂತ ಹಳಿ ಮುತ್ಯಗಳು ಬರೆದಿಟ್ಟಿರ್ತಕ್ಕಂಥ ಒಂದು ಬುಕ್ ಇತಿಹಾಸ ಅದ. ಬಿಳಿತಿಲ್ಲ ಅವರು. ದಾರುಕ ಮುನಿಗಳನ್ನ ದಾಟಿದಕ್ಕಾಗಿ ಶಾಪ ಕೊಟ್ಟಿದಕ್ಕಾಗಿ ಮುಂದೆ ಮರಿತ ಮಂಡಲದಾಗ ಹುಟ್ಟಿ ಬಂದಾರ. ಅದಕ್ಕಿಂತ ಮೊದಲು ಕೈಲಾಸದಾಗ ಇದ್ರು ಅಂತೇಳಿ ಇದು ಉತ್ತರದ. ಬರೇ ಇವ್ರು ಸಣ್ಣ ಹುಡುಗರು ಪ್ರಶ್ನೆ ಕೇಳ್ತಾರ. ಇನ್ನೊಂದು ಕೇಳ್ಯಾರ ಅವರು. ಹಳ್ಳಿ ಹನುಮರ ನಾಡು ಡೆಲ್ಲಿ ಭಾಷೆನ ಪಟ್ಟಣದೊಳಗ ಒಡ್ಡಿ ವಾಲಗ ಶಿವಸ್ಥಾನ ಎಲ್ಲಾ ಇದ್ದು ಅಣತಂಬ್ರ ಪಾಲಕಾಗುವಂತ ಸಂದರ್ಭದಾಗ ಸೌತಿ ಮಕ್ಕಳ ಪಾಲಾಗಬೇಕಾಗಿತ್ತು. ಅಲ್ಲಿ ಡೊಳ್ಳು, ಕೈತಾಳ, ಹೆಗ್ಗಾಳಿ, ಕನಿಗಜ್ಜಿ, ಡ್ಯಾಂಗ್ಟಿ ಇವೆಲ್ಲ ಏನು ಭಾವನೆ ಬಿರ್ದಾವ ಹೇಳದಾವಲ್ಲ ಇವು ಅದಾವತ್ತು ತೋರಿಸಿಕೊಡ್ಲಾಕ ಯಾರು ಬಂದಿದ್ರು ಸೌತಿ ಮಕ್ಕಳ ಪಾಲಾಗಬೇಕಾಗಿತ್ತಂದ್ರ ಆ ಬಾದುಷ್ಯನ ಅಣತಂಬ್ರಿಗೆ ಪಾಲಾಗಬೇಕಲ್ಲ ಇವೆಲ್ಲ. ಹೌದು ಕರೆ ಇದನ್ನ ಗುರ್ತಾ ಮಾಡಿಕೊಟ್ಟವ್ರು ಯಾರು ಅಂತ ಹೇಳಿ ಕೇಳ್ಯಾರ. ಇದನ್ನ ಗುರ್ತಾ ಮಾಡಿದವ್ರು ಯಾರಪ್ಪ ಅಂತ ಕೇಳಿದ್ರು ಗುರು ಸೊನ್ಯಾರಿಸಿದ್ದು ಸೋಮರಾಯಿ ಹೇಳಿದ. ಸೋಮರಾಯಿ ಹೇಳಿದ ಕಾಲಕ್ಕೆ ಸೋಮರಾಯ ಹಳ್ಳಿ ಹನುಮರ ನಾಡು ಡಿಲ್ಲಿ ಭಾಷೆನ ಪಟ್ಟಣಕ್ಕೆ ಹೋಗಿ ಆ ಬಾದುಷ್ಯನ ಮತ್ತು ಅವ್ರ ತಮ್ಮನ್ನು ಕೂಡಿಸಿಕೊಂಡಲ್ಲಿ ಪಾಲ ಮಾಡಿದ. ಸೋಮರಾಯ್ ಹೇಳಿದ ಇವೆಲ್ಲಾನು ಪಾಲ ಮಾಡಿರ್ಕರೆ ಈ ಗವಿ ಒಳಗಿರ್ತಕ್ಕಂಥ ಶಿವಸ್ಥಾನಗಳನ್ನ ಮಾತ್ರ ಪಾಲ ಮಾಡಕ್ ಹೋಗ್ಬೇಡ್ರಿ, ಇವು ನಮ್ಮ ಪಾಲಿಗೆ ಬರಬೇಕಾಗ್ಯಾವ. ನಮ್ಮ ಪಾಲಿಗೆ ಅಂದ್ರೆ ಇದು ನನ್ನ ಪಾಲಿಗೆ ಅಲ್ಲ, ನಾಳೆ ನನ್ನ ಮಕ್ಕಳಿಗಿರ್ತಕ್ಕಂಥ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರ ಕೈವಶ ಆಗ್ತಾವ, ಮಾತ್ರ ಅವ್ರನ್ನ ಬಿಟ್ಟರೆ ಯಾರಿಗೂ ಕೈವಶ ಆಗುದಿಲ್ಲ ಅಂತೇಳಿ ಸೋಮರಾಯ್ ಬಂದಲ್ಲಿ ಪಾಲ ಮಾಡ್ಯಾನ. ಸೋಮರಾಯ್ ಬಂದು ಇದನ್ನು ಗುರ್ತಾ ಹೇಳ್ಯಾನ.
ಇದು ಸರ್ಜೋಡಿ ಕಲಾವಿದ್ರು ಉತ್ತರ. ಕೇಳಿರ್ತಕ್ಕಂತ ಪ್ರಶ್ನೆ ಕುಲ್ಲ. ಹುಲ್ಲ. ಹೌದು. ಇನ್ನು ನಿನಗೆ ಕೇಳ್ತಾನ, ಏನಿಪ್ಪ? ಅಮೋಘಸಿದ ಕೈಲಾಸ ಬಿಟ್ಟು ಮರ್ತಕ್ಕೆ ಬರುವಂತ ಸಂದರ್ಭದಾಗ ಹೌದು. ನಂದಿ ಅಂದ್ರೆ ಎತ್ತ. ಎತ್ತ. ಇಲ್ಲಿ ಕುಂಬಾರಿ ಗ್ರಾಮದಾಗ ನನ್ನಪ್ಪ ಗೆಣಸಿದ ಮುತ್ಯಾನ ಮುಂದೂ ನಂದಿ ಅದ. ಹೌದು. ಬಸವನ್ ನೋಡು, ಪರಮಾತ್ಮ ಅಂದ್ರೆ ನಂದಿ ಇರತ್ತದ. ಹೌದು. ನಂದಿನ ಮುಂದೆ ಮಾಡ್ಕೊಂಡು ಬಂದಾನ, ತಂದಿನ ಹಿಂದೆ ಮಾಡ್ಕೊಂಡು ಬಂದಾನ. ಹೌದಾ? ನಂದಿನ ಮುಂದೆ ಮಾಡ್ಕೊಂಡು ಬರುವಂತ ಸಂದರ್ಭದಾಗ ಹೆಂಗ ಗಲ್ಲಿಪ್ ಹೊಚ್ಚಾರ, ಕೊಮ್ಮನ ಸಾಕ್ಯಾರ, ಕಾಲಾಗಿ ಬಿರದ ಕಟ್ಟಿರ್ತಾರ. ಹೌದಲ್ಲಿಪ್ಪ. ಹಂಗೇನೆ ಕೂಡ ಕೈಲಾಸದಿಂದ ಬರುವಂತ ಸಂದರ್ಭದಾಗ ನಂದಿಗೆ ಹೌದು. ಕೊಂಬನಸ್ ಹಾಕಿದವ್ರದಾರ, ಹೌದು. ಕಾಲಾಗಿ ಬಿರದಾಗ ಕಟ್ಟಿದವ್ರದಾರ, ಹೌದು. ಮೈ ಮೇಲೆ ಗಲ್ಲಿಪ್ ಹಾಕಿದವ್ರದಾರ. ಹೌದು. ಈ ಕೊಂಬಣಸ ಮತ್ತು ಕಾಲಾಗಿ ಬಿರುದ ಮತ್ತು ಮೈ ಮೇಲೆ ದೂಲ ಹಾಕಿದಂತವ್ರು ಯಾರು? ಬರುವಂತ ಸಂದರ್ಭದಾಗ ಒಬ್ಬಕ್ಕೆ ಹೆಣ್ಣು ಮಗಳು ಆರತಿ ಮಾಡ್ಯಾಳ ಅಮ್ಮೋಗಿಸಿದಾಗ. ಆ ಹೆಣ್ಣು ಮಗಳ ಹೆಸರೇನು? ಆಕಿ ಗುರುತಿ ಸದ್ಯ ಮರಿತಿ ಮಂಡಲದಾಗ ಎಲ್ಲಿ ಕೂನು ಉಳಿದೈತಿ? ಮುಂದಿನ ಸಂದಿಗೆ ಪೋಚ್ರಿ, ನಾವು ಗೀಸ್ತೇವ್. ಆ ಹೆಣ್ಣು ಮಗಳು ಬರುವಂತ ಸಂದರ್ಭದಾಗ ಒಬ್ಬಕ್ಕೆ ಹೆಣ್ಣು ಮಗಳ ಆರತಿ ಬೆಳಗ್ಯಾಳ. ಹೌದಾ? ಆಕಿ ಗುರುತಿ ಸದ್ಯ ಮರಿತಿ ಮಂಡಲದಾಗ ಏನು ಉಳಿದೈತಿ? ಹೌದಲ್ಲಿಪ್ಪ. ಪಿಂಟು ಮಾಸ್ತರ್ ವಿಷಯ ಹೇಳಿದ್ರ ಬಾಳಿ ಹಣ್ಣು ಸುಲಿದಂಗಾಗಿರ್ಬೇಕು. ಹೌದು. ಕಬ್ಬ ಸುಲ್ದಂಗಾಗಿ. ಹಾ, ಇಲ್ಲೆಲ್ಲಾ ಬಳಗ ನಂದ ಐತಿ ಅಂತ ನೀ ತಿಳ್ಕೊಂಡಿ ಕರೆ ಊರ್ ನಿಂದಿರ್ಬೋದು, ಕರೆ ಇದು ಜನ ನಂದತಿ, ಇದು ತಲೆಯಾಗಿ ಇಟ್ವಾನಿ. ಹೌದು. ಮತ್ ಹೇಳ್ತಾನ ಆ ಕಾಡಿ ಬಂದು ನನಗೆ ಹವಾ ಮಾಡವಂತ. ಯಾವಾಗ ಮಾಡಿರಪ್ಪ ಹವಾ? ಆ ಕಾಡಿ ಹವಾ ಆಗೋದಿಲ್ಲ. ನೀವು ಹವಾ ಅಲ್ಲ. ಹಾ, ಹಾ. ಈ ಕಾಡಿ ಹವಾ ಇರ್ಬೋದು. ಯಾಕಂದ್ರೆ ಈ ಕಾಡಿ ಎಲ್ಲ ತತ್ವ ಜ್ಞಾನಿಗಳದಾರ. ಹೌದು. ನಮ್ ಕಡೆ ಬುಕ್ಕ ಪಕ್ಕ ಅನ್ಕೋತ ಬಂದ್ರೆ ನೀವು ಆ ಕಡೆ ದಾಂಡಿ ಗೊತ್ತದಿಲ್ಲ. ನೀವು ಪಂಚರ್ ಹಾಕಿರಿ. ಏ ಇಲ್ಲ, ಈ ಕಾಡಿ ಎಲ್ಲ ರಾಮಾಯಣ ಮಹಾಭಾರತವನ್ನು ಅರ್ಥಕೊಂಡು ಕುಡಿದಿರ್ತಕ್ಕಂಥವ್ರು. ಹೌದು. ನಿಜವಾಗ್ಲೂ ಈ ಕುಂಬಾರಿ ಗ್ರಾಮದವ್ರ ಪ್ರೀತಿ ಹಾ. ಎಂತಾದ ಐತೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಎಂತಾದೈತಿಪ್ಪ? ನೀರಾಗ ಹೋಗಿದ್ರ ಮುಣಗಂಗಿಲ್ಲ, ಬೆಂಕಿಯಾಗ ಹೋಗಿದ್ರು ಸುಡಂಗಿಲ್ಲ, ಗಾಳಿಗೆ ಹೋಗಿದ್ರ ಹಾರಂಗಿಲ್ಲ, ಅಂಗಡಿಯಾಗಿಟ್ಟು ಮಾರುವಂತದಲ್ಲ, ತಕ್ಕಡಿಯಾಗಿಟ್ಟು ತೂಗುತ್ತಂದ್ರೆ ತೂಗಲ್ಲ ಅಂತ ಪ್ರೀತಿ ಎಲ್ಲಿ ಐತೆ ಅಂತ ಕೇಳಿದ್ರ ಅದು ಕುಂಬಾರಿ ಗ್ರಾಮದೊಳಗೆ ಐತೆ. ಈ ಸಮಾಜದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರೇ. ಹೌದು. ಹೌದು. ದೈವವಿದ್ದಲ್ಲಿ ದೇವರೈತಿ, ದೇವರಿದ್ದಲ್ಲಿ ಜಾತ್ರೆ ಐತಿ, ಜಾತ್ರೆ ಇದ್ದಲ್ಲಿ ಮಂದಿ ಐತಿ, ಮಂದಿ ಇದ್ದಲ್ಲಿ ಮಾತೈತಿ, ಮಾತಿಗೆ ಒಂದು ಮರ್ಯಾದೆ ಐತಿ. ಹೌದಾ? ಇಲ್ಲಿ ಜ್ಞಾನದ ಜಗಳ ನಡೆದೈತಿ. ಹೌದು. ಗುರು ಮತ್ತು ದೇವರಂತಕ್ಕಂಥದ್ದು ವಿಷಯದೊಳಗೆ ಬಹಳ ಎಚ್ಚರದಿಟ್ಟು ಮಾತಾಡ್ಬೇಕಾಗ್ಯದ. ಹೌದು. ಯಾಕಂದ್ರೆ ಗುರುವಿನ ಒಲಕರಣ ಒಮ್ಮೆ ಮನುಷ್ಯನಿಗೆ ಆಯ್ತಂತ ಕೇಳಿದ್ರ ಯಾವತ್ತಿಗೂ ಕೂಡ ಆ ಮನುಷ್ಯನಿಗೆ ಸಾವು ಸುದ ಹಿಂದೆ ಸರಿತೈತಿ ಅಂತ ಹೇಳ್ತಾರ. ಹೌದಲ್ಲಿಪ್ಪ. ಯಾಕ? ಸಂತ ಕನಕದಾಸರು ಯಾರು? ಭಕ್ತ ಕನಕದಾಸ. ಹೌದಾ? ವ್ಯಾಸರಾಯರ ಪಲ್ಯಕ್ಕೆ ಹೋದಂತ ಸಂದರ್ಭದಾಗ ಬರೇ ಒಂದು ಕೈಯಾಗ ಹಳ್ಳ ಕೊಟ್ಟದಕ್ಕಾಗಿ ನಿನಗೆ ಯಾಕೆ ಬೇಕು ಕೋನ ಮಂತ್ರ ಅಂದದಕ್ಕಾಗಿ ಬರೇ ಕ್ವಾನ 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 ಬರೇ ಕೈಯಾಗ ಒಂದು ಹಳ್ಳ ಹಿಡದಂದ್ರ ಕೈಯಾಗಿನ ಕಲ್ಲು ಹೋಗಿ ಕ್ವಾನಾಗಿ ಯಮನ ಕ್ವಾನ ಮರ್ತಕ್ಕ ಮಂಡಲಕ್ಕೆ ಬಂದೈತಿ ಪುಣ್ಯಾತ್ಮರಿ. ಹೌದಪ್ಪ. ಹೌದು. ಇದು ಗುರುವಿನ ವಲಕರಣ. ಹೌದು. ಸಾಕ್ಷಾತ್ ಮುಗಳು ಕೂಡ ಎಲ್ಲಾ ಲಿಂಗ. ಬರೇ ಗುರು ನೋಡಿದಕ್ಕಾಗಿ ಜಗತ್ತದಾಗ ಇನ್ನೂ ಆದ್ರೂ ಕೂಡ ಸವಿಲಾರ್ದಂತ ಆಕಳ ಪದವಿಯನ್ನು ಕೊಟ್ಟ, ಅಂದ್ರೆ ಕಾಮದೇನ ಪದವಿಯನ್ನು ಕೊಟ್ಟ. ಹೌದಲ್ಲಿಪ್ಪ. ಮುಂದಿನ ಸಂದಿಗೆ ಎಲ್ಲಾ ಲಿಂಗರ ಕತೆ ಹೇಳುದದ. ಹೌದು. ಅದಕ್ಕೆ ಈಗ ಗೆಣಸಿದ ಮಿತ್ತ ಅನ್ನೋ ಒಂದು ಕ್ಯಾಲಿಯನ್ನು ಹಾಡಿ ಅವನು ಚರಿತ್ರೆ ಹಾಡುವಟ ತಾಕತ್ ನಮಗಿಲ್ಲ. ಒಂದು 4 ನುಡಿ ಭಕ್ತಿ ಸ್ವರೂಪವಾಗಿ ಹಾಡ್ತೀವಿ. ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ. ಓಕೆ ಓಕೆ ಓಕೆ.